ಸ್ನೇಹಿತರೆ, ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋದರೆ ನಮ್ಮ ಮುಂದೆ 100 ಸಿನಿಮಾಗಳಿರುತ್ತೆ. ಅದರಲ್ಲಿ 5 ಆಯ್ಕೆ ಮಾಡಬೇಕು ಅಂದರೆ ತುಂಬ ಕಷ್ಟ. ನಾನು ಪ್ರಜ್ಞಾಪೂರ್ವಕವಾಗಿ ಕನ್ನಡ ಸಿನಿಮಾಗಳು, ಭಾರತೀಯ ಸಿನಿಮಾಗಳನ್ನು ಬದಿಗಿರಿಸಿ ಜಾಗತಿಕ ಸಿನಿಮಾಗಳನ್ನು ಅವುಗಳ ಕಾಲಘಟ್ಟದ ದೃಷ್ಟಿಯಿಂದ ಆಯ್ಕೆ ಮಾಡಿದ್ದೇನೆ. ಕನ್ನಡವನ್ನಾಗಲಿ ಭಾರತೀಯ ಸಿನಿಮಾಗಳನ್ನಾಗಲಿ ಕಡೆಗಣಿಸಬೇಕು ಅಂತ ಇದರ ಅರ್ಥ ಅಲ್ಲ, ಯಾರೂ ಅನ್ಯಥಾ ಭಾವಿಸಬಾರ್ದು. ನಾನು ಬಾನಲೆ ಮಧುಚಂದ್ರಿಕೆ ಫಿಲ್ಮ್ ಮಾಡುವಾಗ ಈ ರಹಸ್ಯ, ಪತ್ತೇದಾರಿ, ತನಿಖೆ ಅವುಗಳನ್ನು ಗಮನ ಇಟ್ಕೊಂಡು ಆಲ್ಫ್ರೆಡ್ ಹಿಚ್ಕಾಕ್ನ ಸಿನಿಮಾಗಳನ್ನು ನಾನು ನೋಡಿದೆ. 1899ರಿಂದ 1980 ಅವಧಿಯಲ್ಲಿ ಇದ್ದು ಆ್ಯಕ್ಟಿವ್ ಆಗಿ ಸಿನಿಮಾಗಳನ್ನು ಮಾಡಿದಂತಹ ಹಿಚ್ಕಾಕ್, ಆತನ ಕಲೆಕ್ಷನ್ಸ್ ಇಲ್ಲಿದೆ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಕಲೆಕ್ಷನ್. ಇಲ್ಲಿ ಆತನ ಕಪ್ಪು ಬಿಳುಕು ಚಿತ್ರಗಳ ಮಾಲಿಕೆ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಸ್ಟರ್ ಪೀಸಸ್. ಇದು ನನಗೆ ಅತ್ಯಂತ ಇಷ್ಟವಾದಂಥ ಕಲೆಕ್ಷನ್ನು. ಅನೇಕ ಚಿತ್ರಗಳಿದೆ ಇದರಲ್ಲಿ. ಇಲ್ಲಿ 12 ಆತನ ಸಿನಿಮಾಗಳಿವೆ. ಒಂದೊಂದು ಸಿನಿಮಾನು ಒಂದು ರೀತಿಯ ಟೆಕ್ಸ್ಟ್ ಬುಕ್ ಸಿಲೆಬಸ್. ಯಾರು ಇವತ್ತು ಮಿಸ್ಟ್ರಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಅವ್ರಿಗೆಲ್ಲ ಇವತ್ತಿಗೂ ಇನ್ಸ್ಪೈರ್ ಮಾಡುವಂಥ ಸಿನಿಮಾಗಳಲ್ಲಿದೆ. ಆಲ್ಫ್ರೆಡ್ ಹಿಚ್ಕಾಕ್, ಒನ್ ಆಫ್ ಮೈ ಫೇವ್ರೇಟ್. ಸಿನಿಮಾವನ್ನು ಅಧ್ಯಯನ ಮಾಡೋ ವಿದ್ಯಾರ್ಥಿಗಳು ಎಲ್ಲ ಕಾಲಕ್ಕೂ ತಪ್ಪದೇ ಗಮನಿಸಬೇಕಾದ, ನೋಡಬೇಕಾದ, ಅಧ್ಯಯನ ಮಾಡಬೇಕಾದ ವ್ಯಕ್ತಿ ಅಕಿರಾ ಕುರೋಸಾವಾ. ಈ ಅಕಿರಾ ಕುರೋಸಾವಾ ಅವರ ಅನೇಕ ಚಿತ್ರಗಳಲ್ಲಿ ನಾನು ಇಷ್ಟಪಡೋದು ಮತ್ತು ನಾನು ಕೋಟ್ ಮಾಡೋದು 7 ಸಮುರಾಯ್. ಇದು ಬರಿಯ ಜಾಪನೀಸ್ ಚಿತ್ರ ಅಲ್ಲ. ಇದು ಜಾಪನೀಸ್ ಚಿತ್ರದಲ್ಲಿ ಹೇಗೆ ಒಂದು ಕಿರೀಟಪ್ರಾಯವೋ ಜಾಗತಿಕ ಸಿನಿಮಾದಲ್ಲೂ ಕೂಡ ಇಟ್ಸ್ ಲೈಕ್ ಎ ಕ್ರೌನ್. ಇಲ್ಲಿ ಇರುವ ಫಿಲಾಸಫಿ ಮತ್ತು ಎಂಟರ್ಟೈನ್ಮೆಂಟ್, ಅವುಗಳ ಸಮನ್ವಯ ಬಹಳ ಬಹಳ ಅದ್ಭುತವಾದದ್ದು. ಸುಮಾರು 203 ನಿಮಿಷ ಅಂದರೆ 3 ಗಂಟೆಗೂ ಹೆಚ್ಚು ಅವಧಿಯ ಈ ಸಿನಿಮಾ ಇವತ್ತಿಗೂ ಕೂಡ ಸಿನಿಮಾಸಕ್ತರ ಗಮನ ಸೆಳೆದಿರುವ ಕಪ್ಪು ಬಿಳುಪಿನ ಅರ್ಥಪೂರ್ಣವಾದಂತಹ ಸಿನಿಮಾ ಅಕಿರಾ ಕುರೋಸಾವಾ ಅವರ 7 ಸಮುರಾಯ್. ನನ್ನ ಅಚ್ಚುಮೆಚ್ಚಿನ 3ನೇ ನಿರ್ದೇಶಕವಾದ ಸಿನಿಮಾ ಅಂದರೆ ಚಾರ್ಲಿ ಚಾಪ್ಲಿನ್. ತನ್ನ ದೈಹಿಕವಾದ ಕುಬ್ಜ ಆಕಾರವನ್ನೇ ಬಂಡವಾಳವಾಗಿಸಿಕೊಂಡು ಪ್ರಪಂಚವನ್ನು ವಿಡಂಬನೆ ಮಾಡಿ ಮನುಷ್ಯರ ದಾಹವನ್ನು ಗೋಲ್ಡ್ ರಶ್ನಲ್ಲಿ, ಮನುಷ್ಯರ ಯಾಂತ್ರಿಕ ಬದುಕನ್ನು ಮಾಡರ್ನ್ ಟೈಮ್ಸ್ನಲ್ಲಿ, ಜೊತೆಗೆ ತನ್ನ ಸಮಕಾಲೀನಾಗಿರ್ತಕ್ಕಂಥ ಹಿಟ್ಲರ್ನನ್ನು ವಿಡಂಬಿಸುವಂತಹ ಚಿತ್ರ ದ ಗ್ರೇಟ್ ಡಿಕ್ಟೇಟರ್ನಲ್ಲಿ ಮಾಡಿದಂಥವನು. ಹಾಗಾಗಿ ಚಾಪ್ಲಿನ್ ಚಿತ್ರಗಳು, ಅವನ ಕಲೆಕ್ಷನ್ಸ್ ನನಗೆ ಬಹಳ ಫೇವ್ರೇಟ್. ದ ಗ್ರೇಟ್ ಡಿಕ್ಟೇಟರ್, ಮಾಡರ್ನ್ ಟೈಮ್ಸ್, ಗೋಲ್ಡ್ ರಶ್ ಇತ್ಯಾದಿ. ಜೊತೆಗೆ ಚಾಪ್ಲಿನ್ ಯಾಕೆ ಮುಖ್ಯ ಅಂದರೆ ಅವನ ಕಾಲಘಟ್ಟದಲ್ಲಿ ನೋಡಿ, ಅವನ ಕಾಂಟೆಂಪ್ರರೀಸ್ ಯಾರು ನೋಡಿ, ಗಾಂಧಿ, ಅಂಬೇಡ್ಕರ್, ನೆಲ್ಸನ್ ಮಂಡೇಲಾ, ಚೆ ಗುವಾರಾ, ಹಿಟ್ಲರ್, ಆಲ್ಬರ್ಟ್ ಐನ್ಸ್ಟೈನ್, ಈ ಎಲ್ಲ ಮಹನೀಯರು ಅವನ ಕಾಲಘಟ್ಟದಲ್ಲಿ ಬದುಕಿದವರು. ಠಾಗೋರ್. ಈ ದೃಷ್ಟಿಯಿಂದ ಅವನ ಅಭಿವ್ಯಕ್ತಿಗೆ ಒಂದು ಚಾರಿತ್ರಿಕವಾದ ಮಹತ್ವ ಇದೆ. ಸೊ ಹಾಗಾಗಿ ಚಾರ್ಲಿ ಚಾಪ್ಲಿನ್ ಮತ್ತು ಅವನ ಚಿತ್ರಗಳು ಒಟ್ಟಾರೆಯಾಗಿ ಬಹಳ ಮುಖ್ಯವಾದವುಗಳು. ಪ್ರಪಂಚವನ್ನು ಹಾಸ್ಯದ ಮೂಲಕ, ವಿಡಂಬನೆಯ ಮೂಲಕ ಕೂಡ ತಿದ್ದಬಹುದು, ನಗಿಸುತ್ತಲೇ ಚಿಂತನೆಗೆ ಒಡ್ಡಬಹುದು ಅನ್ನೋದನ್ನು ಚಾಪ್ಲಿನ್ ಪ್ರೂವ್ ಮಾಡಿದಂಥವನು. ಹಿ ಈಸ್ ಮೈ ಫೇವ್ರೇಟ್. ಬೆನ್ ಹರ್, ವಿಲಿಯಂ ವೇಲರ್ನ ಬಹಳ ಅದ್ಭುತವಾದಂಥ ಸಿನಿಮಾ. ಇದನ್ನು ನೋಡಿ ಸಂತೋಷ ಪಡದ, ಚಕಿತಗೊಳ್ಳದ, ಬೆರಗುಗೊಳ್ಳದ ಸಿನಿಮಾ ವಿದ್ಯಾರ್ಥಿನೇ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇಟ್ಸ್ ಎ ವಿಷುವಲ್ ಎಪಿಕ್. ಅನೇಕ ಪ್ರಶಸ್ತಿಗಳನ್ನು ಪಡೆದದ್ದು. ಇವತ್ತಿಗೂ ಅದರ ತುಣುಕುಗಳನ್ನು ಫಿಲ್ಮ್ ಮೇಕರ್ಸು ಮತ್ತೆ ಮತ್ತೆ ಅಧ್ಯಯನ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಆನಂದಿಸ್ತಾರೆ, ಚರ್ಚೆ ಮಾಡ್ತಾರೆ. ಈ ಬೆನ್ ಹರ್ ಅನ್ನುವಂಥ ಸಿನಿಮಾ ಸುಮಾರು 212 ನಿಮಿಷ ಇದೆ. 3 ಗಂಟೆಗೂ ಅಧಿಕ ಅವಧಿಯ ಸಿನಿಮಾ. ಆ ಕಾಲದಲ್ಲಿ ಎಪಿಕ್ ಅಂದರೆ ಅದಕ್ಕೊಂದು ಆ ಥರದೊಂದು ಭವ್ಯತೆ ಇರ್ತಾ ಇತ್ತು, ಸಬ್ಲೈಮ್ ಇರ್ತಿತ್ತು. ಇದು ಕೂಡ 212 ಮಿನಿಟ್ಸ್ ಇರ್ತಕ್ಕಂಥ 1959ರಲ್ಲಿ ತೆರೆಕೊಂಡಂಥ, ಜಗತ್ತನ್ನು ರಂಜಿಸಿದ, ಬೆರಗುಗೊಳಿಸಿದಂತಹ ಅದ್ಭುತ ಸಿನಿಮಾ. ನನಗೂ ಕೂಡ ವಿಲಿಯಂ ವೇಲರ್ ತುಂಬ ಮುಖ್ಯವಾದ ನಿರ್ದೇಶಕ ಅಂತ ಅನಿಸುತ್ತೆ. ಸಾಹಿತ್ಯದಲ್ಲಿ ಹೇಗೆ ಈಗಲೂ ಮಹಾಕಾವ್ಯಗಳ ರಚನೆ ಆಗ್ತಾ ಇದೆ ಅಂತ ಹೇಳಿದ್ನೋ ಹಾಗೆ ಸಿನಿಮಾದಲ್ಲೂ ಕೂಡ ಮಹಾಕಾವ್ಯಗಳನ್ನು, ವಿಷುವಲ್ ಪೊಯಿಟ್ರಿಗಳನ್ನು, ವಿಷುವಲ್ಸ್ ಎಪಿಕ್ಸ್ಗಳನ್ನು ಸೃಷ್ಟಿ ಮಾಡೋದು ಈಗಲೂ ಇದೆ. ಅಂಥ ಸಾಹಸಿ ಜೇಮ್ಸ್ ಕ್ಯಾಮರಾನ್, ಅವನ ಸಿನಿಮಾ ಟೈಟಾನಿಕ್. ದಿಸ್ ಈಸ್ ಮೈ ಫೇವ್ರೇಟ್ ವರ್ಕ್. ಯಾಕೆಂದರೆ 19ನೇ ಶತಮಾನದ ಹಡಗು ದುರಂತವೊಂದನ್ನು ದುರಂತ ಪ್ರೇಮ ಕಾವ್ಯವಾಗಿ ಸಮನ್ವಯಗೊಳಿಸಿ ಚಿತ್ರೀಕರಿಸಿದ ರೀತಿ, ಅದಕ್ಕೆ ಪಟ್ಟ ಶ್ರಮ, ಅಲ್ಲಿರುವ ತಾಂತ್ರಿಕ ಸಿದ್ಧಿ ಅಮೋಘವಾದದ್ದು. ಸಹಜವಾಗಿ ಎಪಿಕ್ಸ್ಗಳು ಯಾವಾಗಲೂ ದೇ ಆರ್ ಕ್ವೈಟ್ ಲೆಂತಿ. ಇದು ಕೂಡ 1997ರಲ್ಲಿ ತೆರೆ ಕಂಡಂತಹ 3 ಗಂಟೆಗೂ
ಅಧಿಕ ಕಾಲ ಪ್ರದರ್ಶನ ಇರುವಂತಹ, ಅಂದರೆ 194 ನಿಮಿಷದಷ್ಟಿರುವಂತಹ ಉದ್ದ ಇರುವಂತಹ ಸಿನಿಮಾ. ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಇವತ್ತಿಗೂ ಸಿನಿಮಾ ವಿದ್ಯಾರ್ಥಿಗಳು ಇದನ್ನು ಸ್ಟಡಿ ಮಾಡ್ತಾರೆ, ಗಮನಿಸ್ತಾರೆ. ಇಲ್ಲಿರುವಂತಹ ಹಡಗುನ ಜೊತೆಗೆ ಪ್ರೇಮವು ಮುಳುಗುವಂಥ ಒಂದು ವಿಪರ್ಯಾಸವನ್ನು, ಮಾನವ ಸಂಬಂಧಗಳನ್ನು ಬಹಳ ಅದ್ಭುತವಾಗಿ ಕ್ಯಾಮೆರಾವನ್ನು ಕಟ್ಟಿಕೊಡ್ತಾರೆ. ಹಾಗಾಗಿ ಟೈಟಾನಿಕ್ ಹೊಸ ಕಾಲದ ಒಂದು ಮಹಾಕಾವ್ಯ ಅಂತ ನಾನು ನಂಬಿದ್ದೇನೆ. ಹೀಗಾಗಿ ಚಾರಿತ್ರಿಕವಾಗಿ ನಾನು ಈ 5 ಸಿನಿಮಾಗಳನ್ನು, 5 ನಿರ್ದೇಶಕರನ್ನು, ಅವರ ಒಟ್ಟು ಕಲೆಕ್ಷನ್ಗಳನ್ನು ಇಟ್ಟುಕೊಂಡು ನನ್ನ ಇಷ್ಟದ ಪಟ್ಟಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಸಾಹಿತ್ಯದ ವಿದ್ಯಾರ್ಥಿಯಾಗಿ ನೂರಾರು ಪುಸ್ತಕಗಳನ್ನು ಓದಿರುವ, ಇಷ್ಟಪಟ್ಟಿರುವ ನನಗೆ 5 ಪುಸ್ತಕಗಳನ್ನು ಆಯ್ಕೆ ಮಾಡೋದು ತುಸು ಕಷ್ಟ. ಆದರೂ ಒಂದು ಮಾನದಂಡವನ್ನು ಇಟ್ಕೊಂಡು, ಅದು ಕಾಲಘಟ್ಟ ಇರಬಹುದು, ಸಿದ್ಧಾಂತ ಇರಬಹುದು, ವಿಚಾರಧಾರೆ ಇರಬಹುದು, ಅವನ್ನಿಟ್ಕೊಂಡು ನಾನು 5 ಪುಸ್ತಕಗಳನ್ನು, 2 ಕನ್ನಡದ ಪುಸ್ತಕ, 3 ಇಂಗ್ಲೀಷ್ ಭಾಷೆಯ ಪುಸ್ತಕಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ನಾನು MA ಓದುವ ಕಾಲಕ್ಕೆ ನಮಗೆ ಶ್ರೀ ರಾಮಾಯಣ ದರ್ಶನಂ ಪಠ್ಯವಾಗಿತ್ತು. ತಾವೆಲ್ಲ ಬಲ್ಲ ಹಾಗೆ ರಾಷ್ಟ್ರಕವಿ ಶ್ರೀ ಕುವೆಂಪು ಅವರು ರಚಿಸಿರುವಂಥ ಈ ಕಾಲದ ಆಧುನಿಕ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ. ಆ ಹೊತ್ತಿನಲ್ಲಿ ನಮ್ಮ ಭಾಗ್ಯ ಅಂದರೆ ಅವ್ರನ್ನ ಭೇಟಿ ಮಾಡಿ ಅವರೊಂದಿಗೆ ಆ ಕೃತಿಯನ್ನು ಕುರಿತು ಚರ್ಚಿಸುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಆ ಅದೃಷ್ಟಶಾಲಿ ನಾನು. ಇದು ಶ್ರೀ ರಾಮಾಯಣ ದರ್ಶನಂ ಕೃತಿ. ಈ ಕೃತಿ ಯಾಕೆ ಮುಖ್ಯ ಅಂದರೆ, ಮಹಾಕಾವ್ಯಗಳ ರಚನೆ ನಿಂತು ಹೋಯ್ತೇನೋ ಅನ್ನುವ ಕಾಲಘಟ್ಟದಲ್ಲಿ ಇದು ಬಂತು. ಇಲ್ಲಿ ಶ್ರೀಸಾಮಾನ್ಯನೇ ತುಂಬ ಎತ್ತರಕ್ಕೆ ಹೋಗ್ತಾನೆ. ಅವರು ಯಾವಾಗಲೂ ಹೇಳೋ ಹಾಗೆ ಯಾರೋ ಮುಖ್ಯರಲ್ಲ, ಯಾರೋ ಅಮುಖ್ಯರಲ್ಲ ಅನ್ನೋ ಹಾಗೆ ಇಲ್ಲಿ ತುಂಬ ಸಾಮಾನ್ಯ ಅನ್ನುವಂಥದ್ದು ಅಸಾಮಾನ್ಯ ನೆಲೆಯಲ್ಲಿ ಪ್ರಕಟಗೊಳ್ಳುತ್ತೆ. ಜೊತೆಗೆ ಈ ಪುಸ್ತಕ ಶ್ರೀ ರಾಮಾಯಣ ದರ್ಶನಂ ನನಗೆ ಕುವೆಂಪು ಅವರ ಹಸ್ತಾಕ್ಷರವನ್ನು ಹೊಂದಿದ ಪುಸ್ತಕ, ಅವರ ಬಳಿ ಹಸ್ತಾಕ್ಷರ ಪಡೆದಂಥ ಪುಸ್ತಕ. ಹಾಗಾಗಿ ನನಗೆ ವಿಶೇಷವಾದ ಪ್ರೀತಿ. ಇದನ್ನು ನಾನು ಪಾಠ ಮಾಡಿದ್ದೇನೆ, ಓದಿದ್ದೇನೆ. ಈ ಪುಸ್ತಕವನ್ನು, ಈ ಮಹಾಕಾವ್ಯವನ್ನು ಯಾರು ಯಾವ ಅಧ್ಯಾಯದಿಂದ ಓದಿದರೂ ಕೂಡ ರುಚಿಸುತ್ತೆ ಅನ್ನೋದು ನಾನು ಈ ಕೃತಿಯಲ್ಲಿ ಕಂಡುಕೊಂಡಂಥ ಸತ್ಯ. ಸೊ ಮೊದಲನೇ ಆಯ್ಕೆ ಶ್ರೀ ರಾಮಾಯಣ ದರ್ಶನಂ. ಎರಡನೇದು ನನಗೆ ತುಂಬ ಇಷ್ಟವಾದ ಪುಸ್ತಕ. ಯಾವ ಅಧ್ಯಾಯದಿಂದಲಾದರೂ ಕೂಡ ಇದನ್ನು ಶುರು ಮಾಡ್ಬೋದು, ಓದ್ಬೋದು. ಮತ್ತೆ ಮತ್ತೆ ಬೇರೆ ಬೇರೆ ನಮ್ಮ ವಯೋಮಾನದಲ್ಲಿ, ಕಾಲಘಟ್ಟದಲ್ಲಿ ಬೇರೆ ಬೇರೆ ಥರ ಕಾಣಿಸ್ಕೊಳ್ಳುವಂಥ ಇನ್ನೊಂದು ಪುಸ್ತಕ ಮೋಹನದಾಸ ಕರಮಚಂದ್ರ ಗಾಂಧಿ ಅವರ ಆತ್ಮಕಥನ ನನ್ನ ಸತ್ಯಾನ್ವೇಷಣೆ. ಇದರ ವಿಶೇಷ ಏನು ಅಂದರೆ, ಇದನ್ನು ಕನ್ನಡದ ಹಿರಿಯ ಲೇಖಕರಾದ ಶ್ರೀ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತುಂಬ ಸರಳವಾಗಿ, ಅದರ ಆಶಯ ಕೆಡದ ಹಾಗೆ ಸರಳ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಅನುವಾದಿಸಿದ್ದಾರೆ. ಬಹುಶಃ ಇದನ್ನು ನಾನು ಹಲವಾರು ಸರಿ ಓದಿದ್ದೇನೆ. ಯಾವ ಅಧ್ಯಾಯ ತೆಗೆದು ಓದಿದರೂ ಕೂಡ ಹೊಸ ಹೊಸ ಅರ್ಥವನ್ನು ಹೊಸ ಕಾಲದಲ್ಲಿ ಬಿಟ್ಟುಕೊಡುವ ಕೃತಿ ಗಾಂಧಿ. ನಾವು ಮಹಾಕಾವ್ಯ ಗಾಂಧಿ ಓದುವಷ್ಟೇ ಮುಖ್ಯ ಕ್ರೂರಿಗಳನ್ನು ಅಥವಾ ಸರ್ವಾಧಿಕಾರಿಗಳನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ದೃಷ್ಟಿಯಿಂದ ಇದು ಕಾಂಟ್ರಾಸ್ಟ್ ಅನ್ನಿಸ್ಬಹುದು, ವೈರುಧ್ಯ ಅನ್ನಿಸ್ಬೋದು, ವಿಪರ್ಯಾಸ ಅನ್ನಿಸ್ಬೋದು ಅನೇಕರಿಗೆ. ಗಾಂಧಿಯನ್ನು ಕೋಟ್ ಮಾಡ್ತಿರುವ ನಾನು ಗಾಂಧಿಯ ಜೊತೆಗೆ ಹಿಟ್ಲರನ ಮೈನ್ ಕಾಮ್ ಪುಸ್ತಕವನ್ನು ಕೋಟ್ ಮಾಡೋಕ್ಕೆ ಇಷ್ಟಪಡ್ತಾನೆ. ನನ್ನ ಜೀವನ ಚರಿತ್ರೆ ಅಂತ ಹೇಳಿ ಹಿಟ್ಲರ್ ಇದರಲ್ಲಿ, ಈ ಪುಸ್ತಕದಲ್ಲಿ ಬರೀತಾನೆ. ಈ ಪುಸ್ತಕವನ್ನು ಓದಿದ್ದೇನೆ ನಾನು. ಯಹೂದ್ಯರನ್ನು ಚಿತ್ರಹಿಂಸೆಗೊಳಗಾಡಿಸಿ ಅವರನ್ನು ನರಕ ಸದೃಶವಾದಂತಹ ಸೆರೆಮನಿಯಲ್ಲಿ ಇರಿಸಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ನರಮೇಧವನ್ನು ಮಾಡಿದಂತಹ ಮಹಾನ್ ಕ್ರೂರಿ. 2ನೇ ವಿಶ್ವಯುದ್ಧದಲ್ಲಿ ಈತನ ಸಾಹಸಗಳನ್ನು, ಕ್ರೌರ್ಯವನ್ನು ನಾವೆಲ್ಲ ಬಲ್ಲೆವು. ಗಾಂಧಿ ಓದುವವರಿಗೆ ಇದನ್ನು ಓದಿದ್ರು ಒಳ್ಳೇದನ್ಸತ್ತೆ. ಗಾಂಧಿ ಸಂತರಾಗಲಿಕ್ಕೆ ಏನು ಕಾರಣವೋ, ಹಿಟ್ಲರ್ ಕ್ರೂರಿ ಆಗಲಿಕ್ಕೆ ಏನೇನು ಕಾರಣ ಅನ್ನೋದು ಇದರಲ್ಲಿ ಇದೆ. ನನಗೆ ಈ ಪುಸ್ತಕವನ್ನು ಎಫ್ಸ್ಟೀನ್ ಅನ್ನುವಂಥ ಒಬ್ಬ ಯಹೂದ್ಯ ಮಹಿಳೆ, ನಾನು ಬ್ರಿಟನ್ಗೆ ಹೋಗಿದ್ದಾಗ ಕೊಟ್ಟರು. ಆಕೆ ಕಾನ್ಸಂಟ್ರೇಷನ್ ಕ್ಯಾಂಪ್ನಿಂದ ತಪ್ಪಿಸಿಕೊಂಡು ಬಂದಂಥ ಒಂದು ಜೀವ. ಅವರ ಆತ್ಮಕಥೆಯೇ ಬಹಳ ಭಯಾನಕವಾದ ಸತ್ಯವನ್ನು ತೆರೆದಿರತಕ್ಕಂಥ ಜೀವನ ಚರಿತ್ರೆ ಆಕೆದು. ಎಫ್ಸ್ಟೀನ್ ಭಾರತದಲ್ಲಿ ಅನೇಕ ಅಧ್ಯಯನ ಮಾಡಿ, ಗ್ರಾಮೀಣ ಭಾರತ, ಗ್ರಾಮೀಣ ರೈತರ ಅಧ್ಯಯನ ಮಾಡಲಿಕ್ಕೆ ಇಂಡಿಯಾಕ್ಕೆ ಬಂದಾಗ ನನಗೆ ಪರಿಚಯ ಆಗಿತ್ತು. ಅವರು ನಾನು ಗಾಂಧಿ ಓದುವಾಗ ಇದನ್ನು ಓದು, ಯು ವಿಲ್ ಗೆಟ್ ದ ಕಾಂಟ್ರಾಸ್ಟ್. ಒಬ್ಬ ಸಂತ ರೂಪುಗೊಳ್ಳುವಂಥ ಒಂದು ಪುಸ್ತಕ, ಕ್ರೂರಿ ರೂಪುಗೊಳ್ಳುವಂಥ ಒಂದು ಪುಸ್ತಕ. ಇವೆರಡು ಕಾಂಟ್ರಾಸ್ಟ್ ದೃಷ್ಟಿಯಿಂದ ನನಗೆ ತುಂಬ ಮುಖ್ಯ ಅನಿಸುತ್ತೆ. ಅನಂತರ ನನಗೆ ಅತ್ಯಂತ ಪ್ರಿಯವಾದ ವಿಜ್ಞಾನಿ ಡಾರ್ವಿನ್. ಅವನು ಮನುಕುಲದ ವಿಕಾಸವಾದ ಕುರಿತು ತುಂಬ ಬರೆದಿದ್ದಾನೆ, ಹೇಳಿದ್ದಾನೆ. ಅದರ ಬಗ್ಗೆ ಚರ್ಚೆಗಳಾಗಿದೆ. ಚರ್ಚೆಗಳನ್ನು ಚರ್ಚ್ ತಿರಸ್ಕರಿಸಿದೆ, ವಿರೋಧಿಸಿದೆ. ಆತನ ವಿಕಾಸವಾದದ ನಿಲುವುಗಳು ಧರ್ಮವನ್ನು, ಚರ್ಚನ್ನು, ಪರಂಪರೆಯನ್ನು, ಧರ್ಮನಿಷ್ಠರನ್ನು ಬೆಚ್ಚಿ ಬೀಳಿಸಿತ್ತು. ಅದರ ಪೂರಕವಾಗಿ ಈ ಕಾಲದಲ್ಲಿ ಈಗ ಬದುಕಿರುವ ಒಬ್ಬ
ವ್ಯಕ್ತಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಸೆಪಿಯನ್ಸ್ ಅಂತ. ಈ ಸೆಪಿಯನ್ಸ್ನ ಲೇಖಕ ಯುವಲ್ ನೋಹಾ ಹರಾರಿ. ಇದು ಮಿಲಿಯನ್ ಗಟ್ಟಲೆ ಪ್ರತಿಗಳು ಮಾರಾಟವಾಗಿರುವಂಥ ಪುಸ್ತಕ. ಬರೀ ರೋಚಕತೆಗಾಗಿ ಅಲ್ಲ, ಇಲ್ಲಿರ್ತಕ್ಕಂಥ ಆಳವಾದ ಸಂಶೋಧನೆ. ಈ ಸಂಶೋಧನೆಯಲ್ಲಿ ಹೆಸರಿಸಿರುವ ಅನೇಕ ಸ್ಥಳಗಳಿಗೆ ನಾನು ಹೋಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿ ಒಬ್ಬರು ಮಿತ್ರರು ನನಗಿದನ್ನು ಗಿಫ್ಟ್ ಮಾಡಿದರು. ಇದು ಓದ್ತಾ ಹೋದರೆ ನಾವು ಎಲ್ಲಿಂದ ಬಂದೆವು, ನಮ್ಮ ಹುಟ್ಟಿನ ಮೂಲ ಯಾವುದು, ಲಕ್ಷ ವರ್ಷಗಳ ಹಿಂದೆ ಭೂಮಿ ಹೇಗಿತ್ತು, ಮನುಕುಲ ಹೇಗೆ ಪ್ರಾರಂಭವಾಯಿತು, ಆ ವಿಕಾಸವಾದದ ಹೆಜ್ಜೆ ಗುರುತುಗಳನ್ನು ತುಂಬ ವೈಜ್ಞಾನಿಕವಾಗಿ ಹರಾರಿ ಇದರಲ್ಲಿ ಬಿಡಿಸ್ತಾರೆ. ಹಾಗಾಗಿ ನನಗಿದು ತುಂಬ ಮುಖ್ಯವಾದ ಪುಸ್ತಕ. ಇದು ಮನುಕುಲದ ಹುಟ್ಟು ವಿಕಾಸವಾದ. ಇದಕ್ಕೆ ಇನ್ನೊಂದು ಕಾಂಟ್ರಾಸ್ಟ್ ಅಂತ ಹೇಳಿದರೆ, ನಾನು ತುಂಬ ಗೌರವಿಸುವ ಶ್ರೀ ಜಗಿ ವಾಸುದೇವ್ ಸದ್ಗುರು ಅಂತ ಕರೀತಾರೆ. ನಾನು ಅಷ್ಟೊಂದು ರಿಲಿಜಿಯಸ್ ಮನುಷ್ಯ ಅಲ್ಲ, ಆದರೆ ಈ ವ್ಯಕ್ತಿಯ ಭಾಷಣಗಳನ್ನು, ಉಪನ್ಯಾಸಗಳನ್ನು, ಪುಸ್ತಕಗಳನ್ನು ನಾನು ತುಂಬ ಗಮನಿಸ್ತೇನೆ. ಸದ್ಗುರು ಅವರ ಪುಸ್ತಕ ಡೆತ್. ಇದು ಹುಟ್ಟು, ಇದು ಸಾವು. ಮೊದಲು ಗಾಂಧಿ, ಆಮೇಲೆ ಹಿಟ್ಲರ್, ಹೇಗೋ ಇಲ್ಲಿ ಹುಟ್ಟು, ವಿಕಾಸ, ಸಾವು. ಸಾವನ್ನು ಕುರಿತು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಸಾವನ್ನು ಕುರಿತು ಆಲೋಚಿಸ್ತಿರೋ ಯಾರು? ಅದರಲ್ಲೂ ವ್ಯಕ್ತಿ ತನ್ನ ಸಾವನ್ನು ಕುರಿತು ಆಲೋಚಿಸ್ತಿರೋರು ಯಾರು? ಸಾವಿನ ಬಗ್ಗೆ ಆತಂಕ ಇರ್ಬೋದು, ಭಯ ಇರ್ಬೋದು, ಸಾವಿನ ನಂತರ ಏನು ಅನ್ನೋದಿರ್ಬೋದು, ಸಾವಿನ ನಂತರದ ಸಿದ್ಧತೆ ಇರ್ಬೋದು, ಸಾವು ತನಗೆ ಸೋಕೋದೇ ಇಲ್ಲ ಅನ್ನೋ ಹಾಗೆ, ಸಾವು ಅಂದರೆ ಬೇರೆಯವರಿಗೆ ಮಾತ್ರ ಬರುತ್ತೆ, ನನಗೆ ಬರೋಲ್ಲ ಅನ್ನುವಂಥ ನಂಬಿಕೆಯಿಂದ ಅಡ್ಡಾಡುವ ಅಜ್ಞಾನ, ಅಹಂಕಾರಿ ಮನುಷ್ಯರನ್ನು ನಾವು ನೋಡ್ತೇವೆ. ನನಗೆ ಓಶೋ ನಂತರ ತುಂಬ ಓದಿಕೊಂಡ, ನಿರರ್ಗಳವಾಗಿ ಅಸ್ಖಲಿತವಾಗಿ ಮಾತನಾಡಬಲ್ಲ, ಬಹಳ ಸ್ಪಷ್ಟವಾಗಿ ನಿಖರವಾಗಿ, ಅವ್ರ ಜೊತೆಗೆ ನೀವು ಡಿಸಗ್ರಿ ಮಾಡಬಹುದು, ಆ ಥರದ ಈ ಕಾಲದ ಗುರು ಸದ್ಗುರು ಜಗಿ ವಾಸುದೇವ್ ಅವರು. ಇವರ ಈಶಾ ಫೌಂಡೇಶನ್ ನಾನು ಹೋಗಿದ್ದೇನೆ. ಕೊಯಮತ್ತೂರಿನಲ್ಲಿ ಇವರ ಆಶ್ರಮ ಇದೆ. ನನಗೆ ರಿಲಿಜಿಯಸ್ ರಿಚುವಲ್ಸ್ಗಳಲ್ಲಿ ನಂಬಿಕೆ ಇಲ್ಲ, ಆದರೆ ಇಲ್ಲಿರೋ ಫಿಲಾಸಫಿ, ಇಲ್ಲಿರುವ ವಿಚಾರಧಾರೆ ನನಗೆ ತುಂಬ ಇಷ್ಟ. ಕರ್ಮಠ ಮನಸ್ಸಿನಿಂದ ಮೇಲೆತ್ತುವ ಮತ್ತು ಅಧ್ಯಾತ್ಮವನ್ನು ಪರಿಚಯಿಸುವ ಪುಸ್ತಕ ಇದು. ಯಾಕಂದರೆ ಸಾವು ತುಂಬ ಫ್ಯಾಷಿನೇಟಿಂಗ್ ಆದಂಥ ವಿಚಾರ. ಒಂದು ಕಾಲಕ್ಕೆ ನಾನು ನನ್ನ ಸ್ಕೂಟ್ರ್ ಹಿಂದೆ ಸಾವು ಅಂತ ಬರ್ಕೊಂಡು ಓಡಾಡ್ತಾ ಇದ್ದೆ. ಸೊ ಹೀಗಾಗಿ ನನಗಿದು ಇಷ್ಟವಾದ ಪುಸ್ತಕ. ಒಂದು ಹುಟ್ಟಿನ ಪುಸ್ತಕ, ಒಂದು ಸಾವಿನ ಪುಸ್ತಕ, ಒಂದು ಸರ್ವಾಧಿಕಾರಿಯ ಪುಸ್ತಕ, ಒಂದು ಸಂತನ ಪುಸ್ತಕ, ಒಂದು ಹೊಸ ಕಾಲದ ಮಹಾಕಾವ್ಯ, ನಮ್ಮ ನಡುವಿನ ಕನ್ನಡದ ಕಥೆ. ಇವಿಷ್ಟು ಅನೇಕ ದೃಷ್ಟಿಗಳಿಂದ ನಾನು ಫಿಲ್ಟರ್ ಮಾಡಿ ಈ 5 ಕೃತಿಗಳನ್ನು ತಮ್ಮ ಮುಂದೆ ಇಡ್ತೇನೆ. ನನ್ನ ಆಯ್ಕೆ ಸರಿ ಅನಿಸಿದರೆ ಈ ಪುಸ್ತಕಗಳನ್ನು ನೀವು ಓದೋ ಪ್ರಯತ್ನ ಮಾಡಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.